ನಮಸ್ಕಾರ ಕೃಷಿ ಮಿತ್ರರೇ. ಗಣೇಶ್ ಟ್ರೇಡರ್ಸ್, ಮಲ್ಲಮ್ಮನ ಬೆಳವಡಿ, ತಾಲೂಕ್ ಬೈಲಹೊಂಗಲ, ಜಿಲ್ಲಾ ಬೆಳಗಾವಿ. ಇವಾಗ ನಾವು ಈ ವರ್ಷ ಹೋದ ವರ್ಷ ನಾವು ಬನ್ಸಾಲ್ ಜಂಬೋ ಅಂತೇಳಿ ಹೊಸದಾಗಿ ಲಾಂಚ್ ಮಾಡಿದ್ವು. ಈ ವರ್ಷ ರೈತರ ಕೋರಿಕೆ ಮೇರೆಗೆ ಸಣ್ಣ ಪುಟ್ಟ ಮತ್ತು ಚೇಂಜಸ್ ಮಾಡಿದ್ದೀವಿ. ಹೋದ ವರ್ಷ ನಾವು ಇಡೀ ಕರ್ನಾಟಕ ತುಂಬ 285 ಮಷಿನ್ ಕೊಟ್ಟಿವಿ, ಬನ್ಸಾಲ್ ಜಂಬೋ ಮಷಿನ್. ಈ ವರ್ಷ ಇನ್ನೂ ಹೆಚ್ಚಾಗಿ ಮಾರ್ಬೇಕಂತ ಹೇಳಿ ರೈತರ ಸಣ್ಣ ಪುಟ್ಟ ಕೋರಿಕೆಗಳ ಮೇರೆಗೆ ನಾವೀಗ ಬನ್ಸಾಲ್ ಜಂಬೋ ಮಷೀನಿಗೆ ಸಣ್ಣ ಪುಟ್ಟ ಚೇಂಜಸ್ ಮಾಡಿದ್ದೀವಿ. ರೈತರಿಗೆ ಅನುಕೂಲ ಆಗುವಂತಹ ಎಲ್ಲ ಅವ್ರು ಏನೇನು ಹೇಳ್ತಾರಲ್ಲ ಅದನ್ನೆಲ್ಲ ನಾವು ಇದ್ರೊಳಗೆ ಇನ್ಸ್ಟಾಲ್ ಮಾಡಿದ್ದೀವಿ. ಇದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ, ಬರ್ರಿ ಒಂದೊಂದಾಗಿ ನೋಡೋಣ. ಹೇಳ್ಬೇಕಪ್ಪ ಅಂತಂತಂದ್ರೆ ಸ್ಪಷ್ಟವಾಗಿ ಈಗ ನಾವೇನು ಬನ್ಸಾಲ್ ಜಂಬೋ ಏನು ಲಾಂಚ್ ಮಾಡಿದೀವಲ್ಲ, ಇದು ಎಲ್ಲಾ ಕ್ರಾಪಿಗೆ ಅನ್ವಯ ಆಗುವಂಗ ನಾವು ಇದಕ್ಕೆ ಸೆಟ್ಟಿಂಗ್ ಮಾಡಿದೀವಿ. ಎಲ್ಲಾ ಕ್ರಾಪ್ ಅಂತಂದ್ರ ಎಲ್ಲಾ ಕಂಪ್ನಿಯೊಳಗ ಮಷಿನ್ ಜೊತೆ 2 ಸೆಟ್ ಕಟ್ರ್ ಆಗ್ಲಿ ಅಥವಾ 1 ಸೆಟ್ ಕಟ್ರ್ ಕೊಡ್ತಾರೆ. ನಾವು ಕಂಪ್ನಿದಿಂದ ಏನ್ ಮಾಡಿದೀವಿ, ಹೋದ ವರ್ಷ ನಾವು 4 ಸೆಟ್ ಕಟ್ರ್ ಕೊಡ್ತಿದ್ದು. ಈ ವರ್ಷ ಏನ್ ಮಾಡಿದೀವಿ, ಮತ್ತೆ ರೈತರಿಗೆ ಅನುಕೂಲ ಆಗ್ಲಿ ಅಂತೇಳಿ 5 ಸೆಟ್ ಕಟ್ರ್ ಕೊಡತ್ತೀವಿ. ಅಂದ್ರೆ 1 ಸೆಟ್ ಕಟ್ರ್ ಅಂದ್ರೆ 2 ಕಟ್ರ್ ಇರ್ತಾವ, ಡಬಲ್ ಕಟ್ರ್ ಇರ್ತದಕ್ಕ. ಇದ್ರ ಡ್ರಮ್ ಬಂದು 74 ಇಂಚಿ ಡ್ರಮ್ ಸೈಜ್ ಐತಿ. ಸೊ ಅದಕ್ಕೆ ನಾವೇನ್ ಮಾಡಿದೀವಿ, ಈ ಸಲ 5 ಸೆಟ್ ಕಟ್ರ್ ಕೊಟ್ಟಿವಿ. 5 ಸೆಟ್ ಕಟ್ರ್ ಒಳಗ ಆಲ್ ಕ್ರಾಪ್, ಗೋಧಿ, ಕಡ್ಲಿ, ಜೋಳ, ಹೆಸರು, ಉದ್ದು, ಸೋಯಾಬೀನ್, ಆಮೇಲೆ ಶೇಂಗಾ ಹಸಿ ಶೇಂಗಾ ಹೊಡ್ಯಾಕ ನಾವು ಸಜೆಸ್ಟ್ ಮಾಡತ್ತೀವಿ. ಗೋವಿನ ಜೋಳ ನೊಳಗ ಮತ್ತೆ ಶೇಂಗಾದೊಳಗೆ 90% ಗ್ಯಾರಂಟಿ ಕೊಡ್ತೀವಿ. ಉಳ್ಕಿದ ಕ್ರಾಪಿಗೆ ನಾವೆಲ್ಲ 100% ಗ್ಯಾರಂಟಿ ಕೊಡತ್ತೀವಿ. ಅಲ್ದ ಇದಕ್ಕೆ ಹೆಂಗ್ ಮಾಡಿದೀವಪ್ಪ ಅಂದ್ರೆ, ರೈತರ ಈಗ ನೀವು ಯಾವ್ದು ಕ್ರಾಪ್ ಹಾಕ್ತಿರಲ್ಲ ಅದಕ್ಕೆ ನಾವು ಯಾವ್ಯಾವ ಕಟರ್ ಯೂಸ್ ಮಾಡ್ಬೇಕು ಅನ್ನೋದು ಹೇಳಿರ್ತೀವಿ ನಿಮ್ಗೆ. ಆ ಪ್ರಕಾರ ಕಟರ್ ಚೇಂಜ್ ಮಾಡ್ಕೋಬೇಕು, ಸಾನಿಗೆ ಚೇಂಜ್ ಮಾಡ್ಕೊಂಡು ನೀವು ನಿಮ್ಮ ಬೆಳೆದಂತ ಬೆಳೆನ ಇಲ್ಲಿ ಡ್ರಮ್ ಒಳಗೆ ಹಾಕ್ಬೇಕು. ನಿಮ್ದು ಅದು ಮಾಲ್ ವೆಟ್ ಇರ್ಲಿ ಅಥವಾ ಡ್ರೈ ಇರ್ಲಿ, ಯಾವ್ದಿದ್ರು ಏನೂ ತೊಂದ್ರೆ ಇಲ್ಲ. ಈ ಜಂಬೋ ಮಾಡಲ್ಗೆ ವೆಟ್ ಇದ್ದಾಗ ವೆಟ್ಟನ್ನ ಕೆಲಸ ಮಾಡ್ತೈತಿ, ಡ್ರೈ ಒಳಗೆ ಡ್ರೈ ಮಾಲನ್ನ ಯೂಸ್ ಮಾಡಕ್ ಅನುಕೂಲ ಆಗ್ತೈತಿ. ಆಮೇಲೆ ನೀವು ವೆಟ್ ಮಾಲ್ ಹಾಕ್ಬೇಕಾದಾಗ ಜಾಮ್ ಆಯ್ತು ಅಥವಾ ಗಾಡಿ ಲೋಡ್ ಆಯ್ತು ಅಂತಂದ್ರೆ ಅದಕ್ಕಾಗಿ ಇಲ್ಲಿ ರಿವರ್ಸ್ ಫಾರ್ವರ್ಡ್ ಗೇರ್, ನ್ಯೂಟ್ರಲ್ ಗೇರ್ ಅಂತೇಳಿ ಮಾಡೇವಿ. ಓಕೆ, ರೈತರಿಗೆ ಇದೇನು ಅನುಕೂಲಪ್ಪ ಅಂತಂದ್ರೆ, ಈಗ ಫಾರ್ವರ್ಡ್ ಒಳಗೆ ಮಷಿನ್ ರನ್ ಆಗ್ತಿರ್ತೈತಿ. ಇನ್ ಕೇಸ್ ಗಾಡಿ ಲೋಡ್ ಆತು, ಹಸಿ ಮಾಲ್ ಹಾಕ್ಬೇಕಾದಾಗ ನಾವು ಓಡೋಗಿ ಮೊದಲು ಟ್ರ್ಯಾಕ್ಟರ್ ಬಂದ್ ಮಾಡ್ತಿದ್ವು. ಈಗ ಅದೆಲ್ಲ ಹೋಯ್ತು. ಈಗ ಏನ್ ಮಾಡ್ಬೇಕು, ಈ ಮಾಲ್ ಇಲ್ಲೇನ್ ಹಾಕತ್ತೀರಿ, ಅಲ್ಲಿ ಟ್ರ್ಯಾಕ್ಟರ್ ಲೋಡ್ ಆಗೈತಂದಾಗ ಪಟ್ನ ನೀವು ನ್ಯೂಟ್ರಲ್ ಮಾಡಿಬಿಟ್ರಿಪ್ಪ ಅಂತಂದ್ರೆ ಗಾಡಿ ಒಳಗಿನ ಮಾಲನ್ನ ಅಷ್ಟ ತಗೋತಿರ್ತೈತಿ, ಹೊಳಗಿನ ಬಂದಾಗ್ತೈತಿ. ಇನ್ ಕೇಸ್ ಏನಾದ್ರು ಬಿಟ್ರಿ ಒಳಗ್ ಜಾಮ್ ಆಗೋ ಪೊಸಿಷನ್ ಐತೆ, ಒಳಗೆ ಇದು ರಿವರ್ಸ್ ಗೇರ್ ಹಾಕಿದ್ರ ಅಂತಂತ ಇದ್ರ ಉಲ್ಟಾ ರೊಟೇಷನ್ ಆಗ್ತೈತಿ. ನೀವು ಗಾಡಿಯನ್ನ ಬಂದ್ ಮಾಡುವಂತ ಅವಶ್ಯಕತೆ ಇಲ್ಲ, ಹಿಂಗೆ ರೊಟೇಷನ್ ಆಗ್ತೈತಿ. ಸೊ ಇದಕ್ಕೆ ನಾವೇನ್ ಮಾಡಿದೀವಿ, ಫಾರ್ವರ್ಡ್, ನ್ಯೂಟ್ರಲ್ ಮತ್ತೆ ರಿವರ್ಸ್ ಅಂತೇಳಿ ಗೇರ್ ಸಿಸ್ಟಮ್ ಅಳವಡಿಸಿವಿ ಈ ಬನ್ಸಾಲ್ ಜಂಬೋಗ. ಹಿಂಗಾಗಿ ಯಾವ್ದ ನೀವು 38 HP, ನಥಿಂಗ್ ಬಟ್ ಕಂಪ್ನಿಯವರ 38 HP ದಿಂದ ಹೇಳಿದಾರ. ನಾವು ರೈತರಿಗೆ ಏನ್ ಹೇಳತ್ತೇವೆ, 40 HP ಟ್ರ್ಯಾಕ್ಟರ್ ಯಾವ್ದೇ ಇರ್ಲಿ ಮ್ಯಾಗ ಎಲ್ಲಾ ಟ್ರ್ಯಾಕ್ಟರ್ಗೂ ಇದು ಬನ್ಸಾಲ್ ಜಂಬೋ, ಇದು ನಾವು 185 ಅಂತ ಹೇಳಿ ಕರಿತೀವಿ. ಈ ಮಾಡೆಲ್ ಅನುಕೂಲ ಆಗ್ತೈತಿ ಬಹಳ. ಈಗ ಹೆಸರಾಂತ ಐತಿ. ಲಾಸ್ಟ್ ಟೈಮ್ ನಾವೇನ ಕೊಟ್ಟಿದೀವಲ್ಲ, ಎಲ್ಲರೂ ಸಂತುಷ್ಟ ಅದಾರ ಎಷ್ಟು ಜನಕ್ಕೆ. ಆಮೇಲೆ ಈ ವರ್ಷ ನಾವೇನ್ ಮಾಡೋದ್ರೆ, ಹೋದ್ಸಲ ನಮ್ದು ಈ ಡ್ರಮ್ ಇರ್ಲಿಲ್ಲ. ಈ ಸಲ ಎದಕ್ ಮಾಡಿಸಿದ್ವು ಅಂತಂದ್ರೆ, ನಮ್ದು ಶೇಂಗಾ ಹಾಕ್ಬೇಕಾದ್ರೆ ಹಿಂದ 10% ಡ್ಯಾಮೇಜ್ ಆಗ್ತಿತ್ತು ಅದು ಹಿಂದ್ಗಡೆ. ಸೊ ಅದಕ್ಕೆ ಈ ವರ್ಷ ಏನ್ ಮಾಡಿದೀವಿ, ಇದೊಂದು ಡ್ರಮ್ ಆ್ಯಡ್ ಮಾಡಿದೀವಿ. 10% ಡ್ಯಾಮೇಜ್ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಇದು ಡ್ರಮ್ ಆ್ಯಡ್ ಮಾಡ್ಕೊಂಡಿವಿ. ಮತ್ ಹೊಳ್ಳಿ ನೀವು ಭಾರಿ ಸಿಂಪಲ್ ಐತಿ. ಕ್ಲೀನಿಂಗ್ ಒಳಗೆ ನಾವು ಫಿಲ್ಟರ್ 2 ಫಿಲ್ಟರ್ ಇಟ್ಟೇವಿ. ಇಲ್ಲಿ ಏನ್ ನಮ್ದೇನೆ ಫಿಲ್ಟರ್ ಅಂತೀವಲ್ಲ, ಇವ್ 2 ಫಿಲ್ಟರ್ ಇಟ್ಟಿವಿ. 2 ಫಿಲ್ಟರ್ ಕರೆಕ್ಟ್ ಆಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರೆ ಕ್ಲೀನಿಂಗ್ ಒಳಗೆ 100% ರಿಸಲ್ಟ್ ಬರ್ತೈತಿ. ಆಮೇಲೆ ಅಪೋಸಿಟ್ ಬ್ಲೋವರ್ ಐತಿ ಇದಕ್ಕೆ. ಏನ್ ಅಲ್ಲಿಂದ ಏನು ಮಷಿನ್ ಒಳಗೆ ನಾವು ಹಿಂದೆ ಹಾಕ್ತಿವಿ, ಕಟ್ ಆಗಿ ಮಾಲ್ ಹಸಿ ಇತ್ತಂದ್ರೆ ಟೋಕ್ರಿ ಓಪನ್ ಮಾಡ್ಬೇಕು, ಆ ಕಡೆ ಪಾಸ್ ಆಗ್ತೈತಿ. ಉಳಿದ ಮಾಲ್ ಇಲ್ಲಿ ಬಂದಾಗ ಇವ್ 2 ಫಿಲ್ಟರ್ ಕ್ಲೀನ್ ಮಾಡ್ತಾವ. ಅದಾದ ನೆಕ್ಸ್ಟ್ ಇಲ್ಲಿ ಅಪೋಸಿಟ್ ಇನ್ನೇನಾರ ಅಲ್ಲೊಂದು ಇಲ್ಲೊಂದು ಕಡ್ಡಿ ಬಂದ್ರೆ ಇದು ಅಪೋಸಿಟ್ ಫ್ಯಾನ್ ಐತಿ. ಈ ಫ್ಯಾನ್ ಇಂದ ಏನಾಗ್ತೈತಿ, ಆ ಕಡೆ ರಿಟರ್ನ್ ಪೈಪಿಗೆ ಕಳಿಸ್ಕೊಡ್ತೈತಿ. ಅದು ಒಂದು ಅನುಕೂಲ ರೈತರಿಗೆ. ಆಮೇಲೆ ಇದು ನಮ್ದು ಏನ್ ಮಷಿನ್ ಬರ್ತೈತಲ್ಲ, 750 RPM ಒಳಗೆ ರೊಟೇಷನ್ ಆಗ್ತೈತಿ. ಒಳ್ಳೆ ಇದಕ್ಕೆ ಡಬಲ್ ಸ್ಪೀಡ್ ಐತಿ. ಡಬಲ್ ಸ್ಪೀಡ್ ಗೇರ್ ಬಾಕ್ಸ್ ಕುಂಡ್ರಿಸಿದೀವಿ ರೈತರಿಗೆ. ಇದೇನ್ ನಮ್ದೇನ್ ಫ್ಯಾನ್ ಅದಾವಲ್ಲ, 1 2 3 4 ಫ್ಯಾನ್ ಐತಿದ. 4 ಫ್ಯಾನ್ ಒಳಗೆ ಏನಾಗ್ತದಪ್ಪ ಅಂತಂದ್ರೆ, ಇವೆರಡು ಕಡ್ಡಿ ಎತ್ತವ, ಇದು ಹೊಟ್ಟೆ ಎತ್ತತಿ. ಇದು ಹಸಿ ಮಾಲ್ ಇತ್ತಂತಂದ್ರೆ ಇಲ್ಲೇ ಪಾಸ್ ಮಾಡಿಕೊಡ್ತೈತಿ. ಆಮೇಲೆ ಇಲ್ಲಿ ಏನ್ ಮಾಡಿದೀವಿ ನಾವು, ಫ್ಯಾನ್ ಅಡ್ಜಸ್ಟ್, ಇದೇನ್ ನಮ್ದು ಏನ್ ಫ್ಯಾನಿನ ಸ್ಪೀಡ್ ಹೆಚ್ಚ ಕಡಿಮೆ ಮಾಡ್ಕೊಳಕ ಇಲ್ಲಿ ಬೆಲ್ಟ್ ಇರ್ತೈತಿ ಒಳಗಡೆ. 800 RPM, 1900 RPM, 1000 RPM. ಸ್ಪೀಡು, ಮೀಡಿಯಮ್, ಸ್ಲೋ, ಇವು ಕ್ರಾಪ್ ತಕ್ಕಂಗೆ ಚೇಂಜ್ ಮಾಡ್ಕೋಬೇಕಾಗ್ತೈತಿ ಬೆಲ್ಟ್. ಆಮೇಲೆ ಹೊಳ್ಳಿ ನಮ್ದು ರಿಟರ್ನ್ ಪೈಪ್ ಏನೈತಲ್ಲ, ರಿಟರ್ನ್ ಪೈಪ್ ನೀವು ನೋಡ್ಬೋದು. ರಿಟರ್ನ್ ಪೈಪ್ ಈ ವರ್ಷ, ಹೋದ ವರ್ಷ ನಮ್ದು ರೌಂಡ್ ರಿಟರ್ನ್ ಪೈಪ್ ಇತ್ತು. ಈ ಸಲ ಸ್ಕ್ವೇರ್ ರಿಟರ್ನ್ ಪೈಪ್ ಮಾಡಿದೀವಿ. ಸ್ಕ್ವೇರ್ ರಿಟರ್ನ್ ಪೈಪ್ ಮಾಡಿರೋದ್ರಿಂದ ಈಗ ನಮ್ದೆಲ್ಲ, ಈಗ ನೀವೇನ ಒಂದ್ ಸ್ವಲ್ಪ ಸೀಸ್ ಆಗ್ತಿತ್ತು ಅಂತ ಹೇಳಿ ಅಂತಿದ್ರಲ್ಲ, ಅದನ್ನೆಲ್ಲ ಇದ್ರೊಳಗೆ ಕ್ಲಿಯರ್ ಮಾಡಿದೀವಿ.
ಇದು ರಿಟರ್ನ್ ಪೈಪಿಗೆ ಏನ ಮಾಲ್ ಏನ್ ಆ ಕಡೆಯಿಂದ ಕ್ಲೀನ್ ಮಾಡಿದ್ ಇಲ್ಲಿ ಬಂದು ಹೊಳ್ ರಿಟರ್ನ್ ಪೈಪಿಗೆ ಹೋಗ್ತೈತಿ. ಇದು ಇರೋದ್ರಿಂದ ರೈತರಿಗೆ ಬಹಳ ಅನುಕೂಲ. ಯಾಕಂತಂದ್ರ ಮತ್ತೊಬ್ಬ ಈ ಕೆಲಸ ಮಾಡೋರು ಉಳ್ದಂಗ ಆಗ್ಬಿಡ್ತೈತಿ. ಇಲ್ಲಿ ತಗೊಂಡು ರಿಟರ್ನ್ ಹಿಂದ್ ಹಾಕ್ಬೇಕಾಗಿತ್ತು ಮೊದಲ, ಅಲ್ಲಿ ಉಳ್ದಂಗ ಆಗ್ತೈತಿ. ಆಮೇಲೆ ಹಸಿ ಮಾಲ್ ಇದ್ದಾಗ ನಮ್ದು ಏನೈತ್ಲಾ ಇದು ಓಪನ್ ಮಾಡ್ಕೋಬೇಕು ಟೋಕ್ರಿ. ಈ ಟೋಕ್ರಿ ಇಲ್ಲಿ ಒಳಗಡೆ ಅರ್ಧ ಚಂದಪ್ ಇರ್ತೈತಿ. ಹಸಿ ಮಾಲ್ ಹಾಕ್ಬೇಕಾರೆ ಇದನ್ನ ಟೋಕ್ರಿ ಓಪನ್ ಮಾಡ್ಕೊಳ್ಳೋದು. ಆಮೇಲೆ ಹೊಳ್ಳಿ ಒಳಗಡೆ ಮಾಲ್ ಬಿದ್ದದನ್ನ ಮುಂದ್ ಉಡಾಕ ಇವಕ್ಕೇನಂತಾರ ಅಡ್ಡ ಶಾಫ್ಟ್ ಕೊಟ್ಟಿರ್ತಾರ. 1 2 3 4 ಇವು ಸಾಣಿಗಿ ಕ್ಲೀನ್ ಮಾಡಾಕ ಮೊದಲ ಏನಾಗ್ತಿತ್ತ ಒಳಗ ಒಂದು ಕಬ್ಬಿಣದ ರಾಡ್ ತಗೊಂಡ್ ಅಗಳಾಡ್ಸಿದ್ರ ಅದೆಲ್ಲ ಇಲ್ಲಿಗೆ ಏನು ಮುಟ್ಟಂಗಿಲ್ಲ, ಎಲ್ಲ ತನ ಮುಂದ್ಗಡೆ ಗಳಿಸ್ತತಿ. ಸೊ ಇದ ಬನ್ಸಾಲ್ ಜಂಬೋ ಮಷೀನ್ ಮತ್ ಯಾರಿಗೆ ಬೇಕಲ್ಲ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಗಣೇಶ್ ಟ್ರೇಡರ್ಸ್ ಬೆಳವಡಿ.